ಹೊರಗಡೆ ಒಂದು ಹುಡುಗಿ ತಪ್ಪಿಸ್ಕೊಂಡಿದೆ. ಏ ಕರಿಯ, ಹುಷಾರು, ಈ ಹುಡುಗರು ತುಂಬಾ ಘಾಟಿಗಳು. ಹೊರಗಡೆ ಒಂದು ಹುಡುಗಿ ತಪ್ಪಿಸ್ಕೊಂಡಿದೆ. ಒಂದ್ಸಲ ಬಾಗಿಲ್ ತೆಗೀರಿ, ಒಳಗಡೆ ಹುಡುಗರು ಇದಾರ ಅಂತ ಕನ್ಫರ್ಮ್ ಮಾಡ್ಕೊಂಡಣ. ಇನ್ನೇನ್ ತೊಂದ್ರೆ ಇಲ್ಲ, ಇಬ್ಬರಿಗೂ ಎಚ್ಚರ ಇಲ್ಲ. ಇನ್ನೇನ್ ಲಾರಿ ಬರ್ತೆ. ಆ ಖಾನ್ಗೆ ಈ ಹುಡುಗನ್ ಒಪ್ಸಿ ದುಡ್ಡು ಎಣಿಸ್ಕೊಂಡಣ. ಅಲ್ಲಿಗೆ ನಮ್ ಜವಾಬ್ದಾರಿ ಮುಗೀತು. ಲಾಕ್ ಮಾಡಿ ಹುಷಾರಾಗಿರು. ಸರಿ ಅಣ್ಣ, ಹಾಗೆ ಆಗಲ್ಲಣ್ಣ. ಹ್ಞೂ ಅಣ್ಣ, ಆಯ್ತಣ್ಣ. ಒಬ್ಬ ಆಂಟಿ ಚಾಕ್ಲೇಟ್ ಕೊಟ್ಟು ತಲೆ ಸುತ್ತ ಬರುವಂಗ್ ಮಾಡಿ ಕಾರಲ್ಲಿ ಎತ್ತಾಕೊಂಡ್ಬಿಟ್ರು ಕಣೋ. ಇನ್ಯಾಕ್ ಕಿಡ್ನಾಪ್ ಮಾಡಿದ್ರು? ಅಯ್ಯೋ, ನನ್ ಕಿಡ್ನಾಪ್ ಮಾಡಿಲ್ಲ ಕಣೋ. ಮತ್ತೆ ನೀನಾಗೆ ಇವ್ರ ಹತ್ರ ಬಂದು ಕೈ ಬಾಯಿ ಕಟ್ಕೊಂಡ್ ಕೂತಿದ್ಯಾ? ಹಾಗಲ್ವೋ, ನನ್ ಟೀಮ್ ಒಂದ್ ಕಡೆ ಕೂತಿರುವಾಗ ಲಾರಿನಲ್ಲಿ ಮಗು ಕಿಡ್ನಾಪ್ ಮಾಡ್ತಿದ್ರು. ಅದನ್ನ ಬಿಡ್ಸಕ್ ನಾನು ಹೋದ್ನ, ನನ್ನ ಹೊಡೆದು ಹಿಡ್ದಾಕ್ಬಿಟ್ರು. ಮತ್ತೆ ಈಗೇನೋ ಮಾಡೋದು? ಸರಿ, ಜಾಗ ತಿಳಿತಳ ತಕ್ಷಣ ಅಲ್ಲಿ ಹೋಗೋಣ, ನಡೀರಿ. ಹೌದು, ಇಲ್ದಿದ್ರೆ ನಾವ್ ಅವ್ರನ್ನ ಸೇವ್ ಮಾಡಕ್ ಆಗಲ್ಲ. ನಾವ್ ಹೋಗ್ತಿರೋದ್ ಡೇಂಜರಸ್ ಪ್ಲೇಸ್ಗೆ. ನಾವ್ ಈ ತರ ವೆಪನ್ಸ್ ತಗೊಂಡೋದ್ರೆ ಒಳ್ಳೇದು. ನನಗೇನು ಬೇಡಪ್ಪ, ನನ್ನ ಹತ್ರ ಯಾವಾಗ್ಲೂ ಈ ವೆಪನ್ ಇದ್ದೇ ಇರುತ್ತೆ. ಆಹಾ, ನೀನ್ ಒಬ್ಬ ಕರಾಟೆ ಬ್ಲಾಕ್ ಬೆಲ್ಟ್ ಆದ್ರೆ ಆಯ್ತಾ, ನಮ್ಗೆಲ್ಲ ಬೇಡ್ವಾ? ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ. ಹೋಗೋಣ, ನಡೀರಿ. ನೀವಿಬ್ರು ಇದೀರಲ್ಲ, ಸಾಕು. ಹಾಗಾದ್ರೆ ಸಾಕು, ನಾವೀಗ ವೆಪನ್ಸ್ ಹುಡ್ಕ ಕೂತ್ರೆ ಅಷ್ಟೇ. ಕಮ್ ಆನ್, ಲೆಟ್ಸ್ ಮೂವ್. ಇರೇ, ಶಾರದಾ ಹೇಳಿರೋ ವಿಷಯನ ಎಲ್ಲಾ ಟೀಮ್ಗೂ ತಿಳಿಸ್ಬಿಡೋಣ. ಹಲೋ ಪ್ರಶಾಂತ್. ಹೌದು, ನಾನೇ. ಹೇಳು, ಏನು ವಿಷಯ? ಪ್ರಶಾಂತ್, ಶಾರದಾ ಕಿಡ್ನಾಪ್ ಮಾಡಿರೋ ಕಳ್ಳರ ಕೈಯಿಂದ ತಪ್ಸ್ಕೊಂಡಿದ್ದಾಳೆ. ನಮ್ಗ ಅವಳಿರೋ ಜಾಗದ ಡೀಟೇಲ್ ಕೊಟ್ಟಿದ್ದಾಳೆ. ಹೌದಾ? ಎಲ್ಲಿಯ ಜಾಗ? ಬೇಗ ಹೇಳು. ಹೆಬ್ಬಾಳ ರೈಲ್ವೆ ಗೇಟ್ ಇಂದ 5 ಕಿಲೋಮೀಟರ್ ಬಂದ್ರೆ ಅಲ್ಲೇ ಆ ಕಳ್ಳರಡ್ಡ. ಓಕೆ ಕಣೆ, ನಾವು ಅಲ್ಲಿಗೆ ಬರ್ತಿದೀವಿ. ಬಾಯ್. ಹೇಳಾಯ್ತು, ನಡೀರಿ. ಹೌದು ಕಣ್ರೆ, ನಾವೀಗ ತಕ್ಷಣ ಅಲ್ಗೋಗಿ ಆ ಖದೀಮ್ರಿಂದ ಮಕ್ಕಳನ್ನ ಬಿಡಿಸ್ಬೇಕು. ಹೌದು, ಜೊತೆಗೆ ಆ ಕಳ್ಳರ ಗ್ಯಾಂಗ್ ಹಿಡಿದು ಪೊಲೀಸರು ಕೊಡ್ಬೇಕು. ಆಗ್ಲೇ ವಿಜಯ್ ಅಂಕಲ್ ಮೇಲ್ ಬಂದಿರೋ ಆಪಾದನೆ ಹೋಗೋದು. ಹೌದು, ಆ ಕಳ್ಳರ ಗ್ಯಾಂಗ್ ಹಿಡಿಲೇಬೇಕು. ಹೌದು, ಬೇಗ ನಡೀರಿ. ನಾವ್ ಹೀಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬೇಡ. ರೆಡಿನಾ? ಹೌದು ಬಾಸ್, ಎಲ್ಲ ರೆಡಿ. ಆ ರೂಮಲ್ಲಿರೋ 2 ಮಕ್ಕಳನ್ನ ಸೇರಿಸಿದ್ರೆ 20 ಮಕ್ಕಳಾಗ್ತಾರೆ. ಸರಿ, ಆದ್ರೆ ಯಾಕೆ ಇಲ್ಲಿ ಇಬ್ಬರನ್ನ ಸಪರೇಟ್ ಆಗಿ ಹಾಕಿದ್ರಾ? ಬಾಸ್, ಇವ್ರು ಸಾಮಾನ್ಯ ಮಕ್ಕಳಲ್ಲ, ಪುಟಾಣಿ ಫೋರ್ಸ್ ಟೀಮಿನ ಹುಡುಗರು. ಅದಕ್ಕೆ ಆ ಮಕ್ಕಳ ಜೊತೆಗಿದ್ರೆ ಏನಾದ್ರೂ ತರಲೆ ಮಾಡಿ ತಪ್ಪಿಸ್ಕೋಬಹುದು ಅಂತ ಇಲ್ಲಿ ಸಪರೇಟ್ ಆಗಿ ಕಟ್ ಹಾಕಿದೀವಿ. ವೆರಿ ಗುಡ್. ಸ್ವಲ್ಪ ಅವಾಗ ತೆಗಿರಿ, ಆ ತರಲೆ ಮಕ್ಕಳು ನೋಡೋಣ. ಆಯ್ತು ಬಾಸ್. ಏ ರಾಮು, ಅವ್ರು ಒಳಗಡೆ ಬರ್ತಾ ಇದಾರೆ, ಏನೋ ಮಾಡೋದೀಗ? ನಂಗೂ ತಿಳಿತೀನ ಕಣೋ. ದೇವ್ರೇ ಬಾಸ್, ಇವ್ರನ್ನೆಲ್ಲ ಎಲ್ಲಿ ಸಾಕ್ಸೋದು ಬಾಸ್? ಮುಂಬೈಗೆ ಹೋಗೋ ಟ್ರಕ್ ನಲ್ಲಿ ತುಂಬಿ. ಬಾಸ್, ನಾನು ಹೋಗ್ಲಾ? ಯಾಕೆ ನಿನಗೆ ತಲೆ ಕಟ್ಟಿದ್ಯಾ? ಖಾನ್ ಲಾರಿ ತಗೊಂಡ್ ಬರ್ತಾನೆ, ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡಿ ದುಡ್ಡಿಸ್ಕೊಳ್ಳಿ. ಬಾಸ್, 20 ಮಕ್ಕಳಿಗೆ ನೀವು ಹೇಳಿದ ಹಾಗೆ ದಿನಕ್ಕೆ ಒಂದೇ ಹೊತ್ತು ಊಟ ಕೊಡ್ತಾ ಇದೀವಿ. ಕೆಲವರಂತೂ ತೀರಾ ಸಾಯೋಂಗಾಗಿದ್ದಾರೆ. ಶಬಾಷ್, ಇನ್ನು ತರಲೆ ಮಾಡಲ್ಲ. ಯಾಕೋ ಇನ್ನು ಬಾಗಿಲು ತೆಗೆದಿಲ್ಲ? ಅಂದ್ರೆ ನಮ್ಗೆ ಈಗ ತಪ್ಪಿಸ್ಕೊಂಡು ಈ ಗ್ಯಾಂಗ್ ನ ಹಿಡಿಯಕ್ಕೆ ಒಂದ್ ರಾತ್ರಿ ಮಾತ್ರ ಇದೆ ಅಂತ ಆಯ್ತು. ಹೇಗಿರೋ ಬಾಗಿಲು? ಶೀಲಾ ಮೇಡಮ್, ಹುಡುಗಿ ತಪ್ಪಿಸ್ಕೊಂಡು ಎಲ್ಲೂ ಸಿಗ್ತಾ ಇಲ್ಲ. ಏ ಮೂರ್ಖ, ಬಾಸ್ ಜೊತೆ ಡಿಸ್ಕಸ್ ಮಾಡುವಾಗ ಮತ್ತೆ ಏನೇನೋ ಹೇಳ್ಬಿಟ್ಟು ಡಿಸ್ಟರ್ಬ್ ಮಾಡ್ತೀಯಾ? ಅದಿರ್ಲಿ, ಏನದು ಶೀಲಾ? ಯಾರು ತಪ್ಪಿಸ್ಕೊಂಡಿರೋದು? ಬಾಸ್, ಅದು ಯಾರು ಇಲ್ಲ. ಏ ನಿಜ ಹೇಳೆ, ಇಲ್ಲಾಂದ್ರೆ ನಿನ್ನ ಎಲ್ಲೇ ಹೂತಾಕ್ಬಿಡ್ತೀನಿ. ಏ ವಜ್ರ, ಯಾರದು ತಪ್ಪಿಸ್ಕೊಂಡಿರೋದು? ಬಾಸ್, ಶಾರದಾ ಅನ್ನೋ ಹುಡುಗಿ ನಮ್ ಬಂಗ್ಲೆ ಮುಂದೆನೆ ಕಾರಿಂದ ತಪ್ಪಿಸ್ಕೊಂಡ್ಬಿಟ್ಲು. ಈ ಭೂಪತಿ ಜಾಗಕ್ಕೆ ಒಂದ್ಸಲ ಬಂದವರು ಯಾರು ಆಚೆಗೆ ಹೋಗಕ್ಕಾಗಲ್ಲ. ತಕ್ಷಣ ಅವಳು ಹುಡುಕಿ. ಬಾಸ್, ಬಾಗಲ್ ತೆಗ್ರಿ. ಸರಿ, ಹಾಗೆ ಬೀಗ ಹಾಕು. ಮೊದಲು ಆ ಹುಡುಗಿನ ಹುಡುಕಿ. ಬೆಳಗಾಗೋಷ್ಟೆಲ್ಲ ಆ ಹುಡುಗಿ ಸಿಗದೆ ಇದ್ರೆ ನಿಮ್ಮನ್ನೆಲ್ಲ ಹೂತಾಕ್ಬಿಡ್ತೀನಿ. ಓಕೆ ಬಾಸ್. ನಿಮ್ಮ ಏನೋ ಇದು? ಹೊರಗಡೆ ಯಾರಿದ್ದಾರೆ? ಗೊತ್ತಿಲ್ಲ ಕಣೋ, ಆದ್ರೆ ಯಾರೋ ಸಿಗ್ನಲ್ ಕೊಡ್ತಿದ್ದಾರೆ. ಸಿಗ್ನಲ್ ನಮ್ಗ? ಯಾರಿರ್ಬಹುದು? ರಾಮು, ಭೀಮು, ನಾನ್ ಕಂಡ್ರು. ಶಾರದಾ
ಶಾರದಾ ಇಲ್ಲಿ ಯಾಕ್ ಬಂದ್ಲು ಅದೆಲ್ಲ ಆಮೇಲೆ. ಶಾರದಾ ಹೊರ್ಗಿದ್ದಾಳೆ, ಅವಳೆಲ್ಲಿ ತಗೊಂಡು ತಪ್ಪಿಸ್ಕೊಳ್ಳೋಣ. ಯಾಕ್ರೋ ಮಾತಾಡ್ತಾ ಇಲ್ಲ, ಒಳಗಡೆ ಇಬ್ರೇ ತಾನೇ ಇರೋದು. ಹೌದು ಶಾರದಾ, ಇಬ್ರೇ. ಬೇಗ ನಮ್ ರೂಮಿನ ಬೀಗ ತೆಗಿಯಕ್ಕಾಗುತ್ತಾ ನೋಡು. ಏನ್ ಮಾಡ್ತಾ ಇದ್ಯಾ ಶಾರದಾ? ಬೇಗ ತೆಗಿ. ಓಕೆ, ನಾನು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಹಲೋ ಶಾರದಾ. ಹಾಯ್ ಶಾರದಾ. ಥ್ಯಾಂಕ್ಸ್. ವಿಜಯ್, ಏನ್ ಮಾಡೋದೀಗ? ಇವತ್ತು ಒಂದೇ ದಿನದಲ್ಲಿ 3 ಜನ ಮಕ್ಕಳು ಕಿಡ್ನಾಪ್ ಆಗಿದಾರಲ್ಲ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮಕ್ಕಳ ಜೊತೆ ಸೇರ್ಕೊಂಡು ನೀನ್ ತುಂಬಾ ಹುಡುಗಾಟ ಆಡ್ಬಿಟ್ಟೆ. ಅವ್ರು ತುಂಬಾ ಡೇಂಜರ್ಸ್ ರಮ್ಯಾ. ಆದ್ರೆ ಇದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ವಿಜಯ್. ಐ ಆಮ್ ವೆರಿ ಸಾರಿ. ಹಲೋ, ರಮ್ಯಾ ಹಿಯರ್. ಹಲೋ ಆಂಟಿ, ನಾನ್ ಸೀನು ಮಾತಾಡ್ತಾ ಇರೋದು. ಹಾ ಹೇಳು ಸೀನು, ಏನಾದ್ರು ಕ್ಲೂ ಸಿಕ್ತಾ? ಆಂಟಿ, ಆ ಕಳ್ಳ ನಮ್ ಪುಟಾಣಿ ಫಸ್ಟ್ ಟೈಮ್ ಕಂಡು ಬಿಟ್ಟಿದೆ. ಏನಂತೆ? ನಿಜನಾ? ಹೌದು ಆಂಟಿ, ಆ ಕಳ್ಳರು ಶಾರದಾ ಕಿಡ್ನಾಪ್ ಮಾಡಿ ದೊಡ್ಡಂಗ್ಲ ಹತ್ರ ಕರ್ಕೊಂಡೋದ್ರಂತೆ. ಅಲ್ಲಿ ಶಾರದಾ ತಪ್ಪಿಸ್ಕೊಂಡಿದ್ದಾಳೆ. ಹೌದಾ? ಎಲ್ಲಿದೆ ಆ ಜಾಗ? ಹಾ ತಗೊಳ್ಳಿ ವಿಜಯ್, ಆ ಕಿಡ್ನಾಪರ್ಸ್ ಇರೋ ಅಡ್ರೆಸ್ ನ ತಿಳ್ಕೊಳ್ಳಿ. ಹೇಳ್ಬಿಟ್ಟ. ಹೌದು, ಬಂಗ್ಲೆ ಏನು? ಓಕೆ ಗೊತ್ತಾಯ್ತು. ನೋಡಿ, ನೀವು ಅವ್ರ ಜೊತೆ ಎಲ್ಲ ಹೊಡೆದಾಟಕ್ಕೆ ಹೋಗಬೇಡಿ. ನಾನು ನಮ್ಮೆಲ್ಲ ಪೊಲೀಸ್ ಫೋರ್ಸ್ ಕರ್ಕೊಂಡು ಅವ್ರಿಗೆ ಬರ್ತೀನಿ. ಓಕೆ? ಅದು ತುಂಬಾ ಡೇಂಜರಸ್ ಗ್ಯಾಂಗ್, ಆಯ್ತಾ? ನಾನು ಬರೋವರೆಗೂ ನೀವು ಅಲ್ಲೇ ಹೈಡ್ ಮಾಡ್ಕೊಂಡು ಅವ್ರನ್ನ ವಾಚ್ ಮಾಡ್ತಾ ಇರಿ. ಓಕೆ? ಸರಿ, ಓಕೆ. ಹಲೋ ಕಂಟ್ರೋಲ್ ರೂಮ್. ಹೌದು, ವಿಜಯ್ ಮಾತಾಡ್ತಾ ಇರೋದು. ಹೌದು ನೋಡಿ, ಆ ಇಂಟರ್ನ್ಯಾಷನಲ್ ಗ್ಯಾಂಗ್ ಇದೆಯಲ್ಲ, ಮಕ್ಕಳ ಕಳ್ಳರ ಗ್ಯಾಂಗು, ಅದೆಲ್ಲಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ನೀವೆಲ್ಲ ಫೋರ್ಸ್ ತಗೊಂಡು ನಾನು ಹೇಳೋ ಈ ಅಡ್ರೆಸ್ಸಿಗೆ ಬಂದ್ಬಿಡಿ. ನೋಡಿ, ಹೆಬ್ಬಾಳ ರೈಲ್ವೆ ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಒಂದು ಮಡ್ ರೋಡ್ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಹಲೋ ಅಲ್ಲಿಂದ ಅಲ್ಲಿಂದ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಗ್ಲೆ ಸಿಗುತ್ತೆ. ಅದೇ ಆ ಗ್ಯಾಂಗ್ ಅಡ್ಡ. ನೋಡಿ, ಯಾವ ಪೊಲೀಸು ಡ್ರೆಸ್ಸಲ್ಲಿ ಬರೋದು ಬೇಡ, ಎಲ್ಲ ಮಕ್ತಿಲ್ ಬರ್ಲಿ. ಹೌದು, ಎಲ್ಲ ಮಕ್ತಿಲ್ ಬರ್ಲಿ. ಓಕೆ, ನಾನು ಅಲ್ಲಿ ಇಡ್ತೀನಿ. ಓಕೆ, ಬಂದ್ಬಿಡಿ, ಎಲ್ಲ ಬಂದ್ಬಿಡಿ, ಫುಲ್ ಫೋರ್ಸ್. ಓಕೆ, ಓವರ್. ನೋಡ್ರಮ್ಯಾ, ನಾವೀಗ ಫಾಸ್ಟ್ ಆಗ್ಬೇಕು. ಮಕ್ಕಳೀಗ ಅವ್ರನ್ನ ಕಂಡಿದ್ದು ಬಿಟ್ಟಿದ್ದಾರೆ. ಓಕೆ, ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಪೇಪರ್ ಆಫೀಸ್ಗೆ ಹೋಗು. ನಾಳಿನ ಹೆಡ್ಲೈನ್ ರೆಡಿ ಮಾಡು. ಫೋರ್ಸ್, ನಮ್ಮ ಪುಟಾಣಿ ಫೋರ್ಸ್ ಕಳ್ಳರನ್ನ ಹಿಡಿದಿದೆ ಅಂತ ಹೆಡ್ಲೈನ್ಸ್ ಅಲ್ಲಿ ಬರಬೇಕು, ಆಯ್ತಾ? ಏನ್ ಸಾಹೇಬ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಕಳ್ಳರು ಸಿಕ್ತಿದ್ರು ಅಂತಾನೆ ಅರ್ಥ. ಪುಟಾಣಿ ಫೋರ್ಸ್ ಜೊತೆ ನಾನು ಬರ್ತೀನಿ ವಿಜಯ್. ಸರಿ, ಹಾಗಿದ್ದು ಒಂದು ಕೆಲಸ ಮಾಡು, ನೀನ್ ಡೈರೆಕ್ಟ್ ಆಫೀಸಿನಲ್ಲಿ ಬಂದ್ಬಿಡು. ಓಕೆ, ಈ ವಿಷಯ ಮೊದಲು ನಮ್ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಬರೋ ಹಾಗೆ ನಾನು ಮಾಡ್ತೀನಿ. ಸರಿನಾ? ಸರಿ, ಹಾಗೆ ಮಾಡು. ಓಕೆ, ಬಾಯ್. ಅಬ್ಬಾ, ಬಹುಶಃ ಇದೇ ಬಂಗ್ಲೆ ಅನ್ಸುತ್ತೆ ಕಣ್ರೆ. ಖಂಡಿತ ಇದೇ ಬಂಗ್ಲೆ. ಒಳಗಡೆ ನುಗ್ಗೋಣ್ವಾ? ಯಾಕೆ, ನಾವ್ ಸಿಗಾಕೊಳಕ್ಕ? ಅಲ್ಲಿ ನೋಡು, ತಡಿಯೋರಿ ಕಾಲ್ ಕಾಯ್ತಿದಾರೆ ಅಂತ. ನಾವು ಪ್ಲಾನ್ ಮಾಡ್ದೆ, ಸುಮ್ನೆ ಎಮ್ಮೆಗಳ ತರ ನುಗ್ಗಿದ್ರೆ ನಾವ್ ನೀಟ್ ಕಟ್ಟಾಕ್ತಾರ ಅಷ್ಟೇ. ನಾನೊಬ್ಳೆ ಆದ್ರೂ ಒಳಗಡೆ ಹೋಗ್ತೀನಿ. ಆ ಗುಂಡಾಗಳನ್ನ ನೋಡ್ದ ಏನ್ ಅನ್ಸುತ್ತೆ ಈಗ? ಏನ್ ಅನ್ಸೋದ? ನಾನೇನ್ ಎದುರ್ತೀನಿ ಅನ್ಕೊಂಡ್ಯಾ? ಈಗ ನನ್ ಜೊತೆ ಎದುರದೆ ಯಾರು ಒಳಗಡೆ ಬರ್ತೀರಾ? ಸೌಮ್ಯ, ನಾವಿನ್ನೂ ಚಿಕ್ಕವರು ಕಣೆ, ಸುಮ್ನೆ ದುಡುಕ್ಬೇಡ. ನಾವಿಲ್ಲ, ನಾವು ವಾಚ್ ಮಾಡೋಣ. ಇಷ್ಟರಲ್ಲಿ ರಮ್ಯಾ ಆಂಟಿ, ವಿಜಯ ಅಂಕಲ್ಗೆ ವಿಷಯ ತಿಳಿದಿರುತ್ತೆ. ಅವ್ರು ಬಂದೇ ಬರ್ತಾರೆ. ನೋಡ್ದಾ, ಬಾಂಬೆಯಿಂದ ಮಕ್ಕಳನ್ನೆಲ್ಲ ಸಾಕ್ಸೋಕಾಗಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹೌದು, ನಾವ್ ಹೀಗೆ ಕಾಯ್ತಾ ಕೂತ್ಕೊಂಡ್ರೆ ನಮ್ ಕಣ್ಮುಂದೆನೆ ಮಕ್ಕಳನ್ನೆಲ್ಲ ಸಾಗಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಟೈಮ್ ವೇಸ್ಟ್ ಮಾಡ್ದೆ ಒಳಗಡೆ ಹೋಗಿ ನಾವೇ ಎಲ್ರೂ ಬಿಡ್ಸೋಣ. ನೀವ್ ಯಾರು ಬರ್ತಿತ್ತು ಸರಿ, ನಾನೇ ಹೋಗ್ತೀನಿ. ಸೌಮ್ಯ, ನಾನು ನಿನ್ ಜೊತೆ ಬರ್ತೀನಿ ಕಣೆ. ಆದ್ರೆ 1 ನಿಮಿಷ, ಈಗ ಎಲ್ರೂ ಒಂದೇ ಸತಿ ಒಳಗಡೆ ಹೋಗೋದ್ ಬೇಡ. ಹೌದು, ಅಲ್ಲಿ ಪೊಸಿಷನ್, ಯಾವ ದಾರಿಲಿ ಬಂಗ್ಲೆಗ್ ನುಗ್ಬೋದು, ಮಕ್ಳನ್ನ ಎಲ್ಲಿ ಕಟ್ಟಾಕಿದಾರೆ ಎಲ್ಲ ನೋಡ್ಕೊಂಡು ಅಟ್ಯಾಕ್ ಮಾಡೋಣ. ಈ ಕಳ್ಳರನ್ನ ನಮ್ ಫೋರ್ಸ್ ಎಲ್ಲ ಸೇರಿದ್ರೆ ಹಿಡಿಬೋದು ಕಣ್ರೋ. ಈಗೇನ್ರ ಮಾಡೋದು? ನಮ್ ಉಳಿದ 3 ಟೀಮ್ ಕೂಡ ಇಲ್ಲೇ ಇದೆ. ಆದ್ರೆ ಅವ್ರು ನಮ್ ತರ ಬಚ್ಚಿಟ್ಕೊಂಡಿದ್ರಿಂದ ಅವ್ರು ನಮ್ಗೆ ಕಾಣಿಸ್ತಿಲ್ಲ. ಹೌದು, ಅವ್ರನ್ನ ಒಬ್ಳೆ ಕಾಂಟ್ಯಾಕ್ಟ್ ಮಾಡೋ ಐಡಿಯಾ ನನ್ನ ಹತ್ರ ಇದೆ. ಏನೇ ಅದು? ನೋಡಿದ್ರ, ನೇಹಾ ಇಲ್ಲೇ ಎಲ್ಲೋ ಇದ್ದಾಳೆ. ಇದು ನನ್ನ ಅವಳ ಕೋಡ್ ವರ್ಡ್. ಅಂದ್ರೆ ನೇಹಾ ಜೊತೆ ಅವ್ರ ಗ್ಯಾಂಗ್ ಎಲ್ಲಾರು ಇದಾರಂತ ಆಯ್ತು. ಅವ್ರಷ್ಟೇ ಅಲ್ಲ, ಮನು ಟೀಮು, ಶಾರದಾ ಟೀಮು ಎಲ್ಲ ಖಂಡಿತ ಈ ಬಂಗ್ಲೆ ಸುತ್ತಾ ಇದ್ದಾರೆ ಕಣ್ರೋ. ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಪ್ಲಾನ್ ಮಾಡಿ ಆ ಕಳ್ಳರನ್ನ ಖಂಡಿತ ಹಾಗಾದ್ರೆ ನಮ್ಮವ್ರನ್ನ ಫೈಂಡ್ ಔಟ್ ಮಾಡೋಣ. ಎಲ್ಲ ಒಟ್ಟಿಗೆ ಸೇರಾಯ್ತು.
ಇಲ್ಲೇ ಇದ್ದೀವಿ ಕಣ್ರೋ. ಓಕೆ, ನಾವೆಲ್ಲರೂ ಒಟ್ಟಿಗೆ ಸೇರೈತಲ್ಲ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡೋಣ. ಹೌದೌದು, ಈ ಪುಟಾಣಿ ಪೋಸ್ ಪವರ್ ಏನಂತ ಅವ್ರಿಗೆ ತೋರ್ಸೋಣ. ಇರೋ ಇನ್ನೊಂದ್ ಸ್ವಲ್ಪ ಕಾಯೋಣ, ರಮ್ಯಾ ಆಂಟಿ ಬಂದ್ರು ಬರ್ಬೋದು. ಏನು ಬೇಡ, ಈಗ್ಲೇ ಅಟ್ಯಾಕ್ ಮಾಡೋಣ. ತಡ ಮಾಡಿದ್ರೆ ಅವರು ಲಾರಿದಲ್ಲಿ ಸಾಕ್ಸ್ಬಿಡ್ತಾರೋ. ನಾವು 3 ಜನ ಒಟ್ಟಿಗೆ ಹೋಗೋದ್ ಬೇಡ. ಕಿಡ್ನಾಪ್ ಆಗಿರೋ ಮಕ್ಕಳನ್ನ ಹುಡುಕೋದು ತಡ ಆಗುತ್ತೆ. ಹೌದು, ಬೇರೆ ಬೇರೆ ಕಡೆ ಹುಡ್ಕಣ. ಸರಿ, ನಾನು ಈ ಕಡೆ ಹೋಗ್ತೀನಿ. ರಾಮು ಅಲ್ಲಿ. ಭೀಮಾ, ಕ್ವಿಕ್ ಹರಿಯಪ್, ಬೇಗ ಬೇಗ ಬಿಚ್ಚು. ಏನ್ ಮಾಡೋದೀಗ? ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಪುಟಾಣಿ ಫೋರ್ಸ್ ಮಕ್ಕಳು ಎಲ್ಲಾ ಕಡೆಯಿಂದನೂ ಸುತ್ತುವರೆದಿದ್ದಾರೆ. ಅದಕ್ಕೆ ಹೀಗ್ ಮಾಡೋಣ. ಅಯ್ಯೋ ಮಕ್ಕಳು, ಪುಟಾಣಿ ಫೋರ್ಸ್ ಮಕ್ಕಳು ತಪ್ಪಿಸ್ಕೊಳ್ತಾ ಇದಾರೆ. ನಮ್ಮನ್ನ ಏನ್ ಅನ್ಕೊಂಡಿದೀರಾ? ನಾವ್ ಹೇಳ್ದಂಗ್ ಕೇಳ್ತಾ ಇದ್ರೆ ಒಬ್ಬೊಬ್ಬರನ್ನ ಸುಟ್ಟಾಕ್ಬಿಡ್ತೀನಿ. ನೀವೇನು ಮಾಡಕ್ಕಾಗಲ್ಲ, ನಿಮ್ ಆಟ ಮುಗೀತು. ನಿಲ್ಸಿ. ಏಯ್ ಶಿವ, ವಜ್ರ, ನಾಚಿಕಾಗಲ್ವಾ? ಇಂತ ಚಿಕ್ಕ ಮಕ್ಳು ಕೂಡ ಒದೆ ತಿಂತೀರಿ? ಹಲೋ, ಭೂಪತಿ ಸ್ಪೀಕಿಂಗ್. ಓ ಖಾನ್ ಬೈ, ಬಂಗ್ಲೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಒಳಗಡೆ. ಕಡೆಗೂ ಖಾನ್ ಇಲ್ಲಿಗೆ ಬಂದ್ಬಿಟ್ರು. ನೀವೆಲ್ಲ ದುಬೈಗೆ ಹೋಗಿ ಶೇಖ್ಗಳ ಗುಲಾಮ್ಗಿರಿ ಮಾಡಿ, ನಾನು ಖಾನ್ ದುಡ್ಡು ತಗೊಂಡು ಆರಾಮ್ ಎಂಜಾಯ್ ಮಾಡ್ತೀನಿ. ಸಲಾಂ ವಾಲೇಕುಂ ಭೂಪತಿ ಬಾಯ್. ಏನೋ ಗಲಾಟೆ ಆಯ್ತು ಅಂತ ಕೇಳ್ದೆ. ವಾಲೇಕಂ ಸಲಾಂ ಖಾನ್ ಬೈ. ಗಲಾಟೆ ಏನಿಲ್ಲ, ಮೊದ್ಲು ಇವ್ರನ್ನ ಇಲ್ಲಿಂದ ತಗೊಂಡೋಗಿ. ಅಚ್ಚಾ ತಗೊಂಡೋಗ್ತೀನಿ. ನಾನು ಅದಕ್ಕೆ ತಾನೇ ಬಂದಿರೋದು. ಯಾರಾದ್ರೂ ಥರ್ಲೆ ಹುಡುಗಿಂದ ಹೇಳ್ಬಿಡಿ, ಅವ್ರ ಸಪ್ರೇಟ್ ಆಗಿ ನಿಗಾ ಇಟ್ಟಿನಿ. ನೀವು ಮಾಡ್ತಿರೋ ಕೆಟ್ಟ ಕೆಲಸ ಎಲ್ಲ ಬಹಿರಂಗ ಆಗಿದೆ. ಈ ಪುಟಾಣಿ ಪೋಸ್ಟ್ ಮಕ್ಕಳಿಂದ ನೀವೆಲ್ಲ ನಮ್ ಕೈಗೆ ಸಿಕ್ಕಿದ್ದೀರಾ. ಶಬಾಷ್ ಮಕ್ಕಳ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಎಲ್ಲರೂ ಮ್ಯಾನೇಜ್ ಮಾಡಿ ವ್ಯಾನ್ ತಳ್ಳಿ. ಈ ಪುಟಾಣಿ ಫೋರ್ಸೆ ಇವ್ರನ್ನೆಲ್ಲ ಹಿಡಿದಿರುವಾಗ ಈ ಕಳ್ಳನ್ ಮಕ್ಕಳನ್ನ ವ್ಯಾನಿಗೆ ದಬ್ಬೋದು ಯಾವ ದೊಡ್ಡ ಕೆಲಸ ಬಿಡಿ ಸರ್. ನಡೀರಿ, ಜೈಲಲ್ಲಿ ರಾಗಿ ಬೀಸಿರಂತೆ. ನಮ್ ಪುಟಾಣಿ ಫೋರ್ಸ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀರಾ? ಈ ಮಕ್ಕಳಿಂದ ಇವತ್ತು ನಿಮ್ಗೆ ಜೈಲ್ ಶಿಕ್ಷೆ. ರಮ್ಯಾ, ನಮ್ ಡಿಪಾರ್ಟ್ಮೆಂಟ್ ಇಂದನೇ ಆಗದಿರೋಂತ ಕೆಲಸನ ಪುಟಾಣಿ ಫೋರ್ಸ್ ಮಾಡಿದ್ವಿ. ನೋಡಿದ್ರ ವಿಜಯ್, ನಮ್ ಪುಟಾಣಿ ಫೋರ್ಸ್ ಹೇಗಿದೆ ಅಂತ? ಇಟ್ ಈಸ್ ವಂಡರ್ಫುಲ್ ಫೋರ್ಸ್ ರಮ್ಯಾ. ಈ ಫೋರ್ಸ್ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಈ ಮಕ್ಕಳಿಗೆಲ್ಲ ಶೌರ್ಯ ಪ್ರಶಸ್ತಿ ಕೊಡಿಸ್ಲೇಬೇಕು. ಅಂಕಲ್, ನಮ್ಗೆ ಚಾಕ್ಲೇಟ್ ಅವಾರ್ಡ್ ಬೇಕು. ಆಹಾ, ನನ್ ಕರ್ಮ. ಇಂಥ ಟೈಮಲ್ಲೂ ಚಾಕ್ಲೇಟ್ ಕೇಳ್ತಿರಲ್ರು. ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ರೆ ನನ್ ಮರ್ಯಾದೆ ತೆಗಿತಿದ್ರಲ್ರು. ತಿಂಡಿ ಪೋತ್ರ. ರಿಲ್ಯಾಕ್ಸ್ ರಮ್ಯಾ, ಮಕ್ಕಳು ಚಾಕ್ಲೇಟ್ ತಿಂದ್ರೆ ಇನ್ಯಾರು ತಿಂತಾರೆ? ನೋಡಿ ಮಕ್ಕಳ, ನಿಮ್ಗೆಲ್ಲ ಚಾಕ್ಲೇಟ್ ತಿಂದಿದ್ದೀನಿ, ಆದ್ರೆ ಯಾರಿಗೂ ಕೈ ಕೊಡಲ್ಲ. ಇದನ್ನ ತಗೋಬೇಕಾದ್ರೆ ನೀವೆಲ್ಲ ತುಂಬಾ ಕಷ್ಟ ಪಡ್ಬೇಕು. ಏನು ನೋಡಿ, ಇವನ್ನೆಲ್ಲ ಮೇಲೆ ಕೆಸಿತೀನಿ. ನೀವು ನಿಜವಾಗ್ಲೂ ಪುಟಾಣಿ ಫೋರ್ಸ್ ಆಗಿದ್ರೆ ನೀವು ಕೆಳಗ್ ಬೀಳಕ್ ಮುಂಚೆನೆ ಹಿಡ್ಕೋಬೇಕು. ಏನ್ರ ಅವ್ರು ಇನ್ನು ಬರ್ಲಿಲ್ಲ? ಇವತ್ತು ಸ್ಕೂಲ್ ಲಾಸ್ಟ್ ಅಲ್ವೇನೋ, ಅದಕ್ಕೆ ಅವ್ರ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಅವ್ರ ಕ್ಲಾಸ್ಮೇಟ್ಸ್ಗೆಲ್ಲ ಹೇಳ್ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ಲೇಟು. ಹಬ್ಬ, ಒಂದ್ ತಿಂಗಳು